ಜಿಲ್ಲಾ ಅಧ್ಯಕ್ಷರಾದ JDS ಪಕ್ಷ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಸಾಹೇಬ್ರೆ, ನಮ್ಮ RK ಸಾಹೇಬ್ರು ಹೆಂಗಿದ್ದಾರೆ ಅಂದರೆ ಮಾತು ಕಮ್ಮಿ ಕೆಲಸ ಜಾಸ್ತಿ. ನಮ್ಮ ಹೈದರಾಬಾದ್ ಕರ್ನಾಟಕಕ್ಕಾಗಿ BJP ಹಾಗೂ JDS ಕೊಡುಗೆ ಏನಿದೆ, ಮಾಜಿ ಲೋಕಸಭಾ ಸಾಂಸದರಾದ ಉಮೇಶ್ ಜಾಧವ್ ಅವ್ರ ಕೊಡುಗೆ ಏನಿದೆ, ಕಲಬುರಗಿಗೆ ಚುನಾವಣೆಯಲ್ಲಿ ಒಂದು ಪ್ರಾಮಿಸ್ ಮಾಡಿದ್ರಿ ಏನಂತ, ಸೇಡಂ ಕ್ಷೇತ್ರ ಜನತೆಗೆ ನಾನು ಶಾಸಕನಾಗಲಿ ಬಿಡಲಿ, ನಾನು ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ನಿಮಗೆ ಮಾಡ್ತೀನಂತ ಅಂದ್ರಿ. ಬಟ್ ಈಗ ಸೇಡಂ ಕ್ಷೇತ್ರ ಜನ ನಾನು ಕೇಳಿದೆ, ಸೇಡಂ ಕ್ಷೇತ್ರದಲ್ಲಿ ಆ್ಯಂಬುಲೆನ್ಸ್ ಕಾಣ್ತಾನೆ ಇಲ್ಲ, ನಿಮ್ಮ ಆ್ಯಂಬುಲೆನ್ಸ್ ಎಲ್ಲಿದೆ? ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣವೇ ನಮ್ಮ ಸೇಡಂ ಕ್ಷೇತ್ರದ ಅಭ್ಯರ್ಥಿ ಹಾಗೂ JDS ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಮಾನ್ಯ ಬಾಲರಾಜ್ ಗುತ್ತೇದಾರ್ ಸಾಹೇಬರು ಮೊನ್ನೆ ಅವ್ರದ್ದೊಂದು ಮೀಡಿಯಲ್ಲಿ ಒಂದು ವಿಡಿಯೋ ಸರ್ಫೇಸ್ ಆಗ್ತಿತ್ತು. ಅದು ವಿಡಿಯೋ ನೋಡಿದೆ ನಾನು. ಅವರು ಏನಂತ ಇದ್ದಾರೆ, ನಮ್ಮ MP ಕಲಬುರಗಿ ಲೋಕಸಭಾ ಸದಸ್ಯರಾದ ನಮ್ಮ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕೇಳ್ತಾ ಇದ್ದಾರೆ ಅವರು. ಸೊ ಅವ್ರಿಗೆ ನಾನು ಏನು ಹೇಳಬೇಕಂತೀನಂದರೆ, ಸಾಹೇಬರು ಗೆದ್ದು ಇನ್ನೂ ನಿಯರ್ಲಿ 1 ಇಯರೂ ಆಗಿಲ್ಲ. ಸೊ ಸಾಹೇಬ್ರದ್ದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ನಾನೇ ಕೊಡ್ತೀನಿ. ಸಾಹೇಬರು ನಮ್ಮ ಕಲಬುರಗಿ ಏರ್ಪೋರ್ಟ್ ಅದರ ಬೆಳವಣಿಗೆಗಾಗಿ ಏವಿಯೇಷನ್ ಮಿನಿಸ್ಟರ್ ಅದಾರ ಶ್ರೀ ನಾಯ್ಡುಜಿ ಅವ್ರಿಗೆ ಹೋಗಿ ಭೇಟಿಯಾಗಿ ಅವ್ರದ್ದು ಒಂದು ಲೆಟರ್ ಸಬ್ಮಿಟ್ ಮಾಡಿದ್ರು. ಏನಂತಂತಪ್ಪ ಅಂದರೆ, ಈ ಸಾಹೇಬ್ರು ಕೊಟ್ಟಿದ್ದು ಲೆಟರ್ ಪ್ಯಾಡ್ ಇದೆ, ಸಾಹೇಬ್ರ ಭೇಟಿಗೆ ಫೋಟೋ ಇದೆ. ಇದು ಸಾಹೇಬ್ರು ಏನಂತ ಲೆಟರ್ ಕೊಟ್ಟಿದ್ದಾರೆ ಅಂದರೆ, ಇನ್ಕ್ರೀಸ್ ಆಫ್ ಫ್ರೀಕ್ವೆನ್ಸಿ ಇನ್ ಫ್ಲೈಟ್. ಹಾಗಂದರೆ ನಮ್ಮ ಕಲಬುರಗಿಗೆ ಫ್ಲೈಟ್ಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನಮ್ಮ ಇಡೀ ದೇಶದಲ್ಲಿ ಕಲಬುರಗಿಯಿಂದ ಜಾಸ್ತಿ ಫ್ಲೈಟು ಆ ಸ್ಟೇಟ್ಗೆ, ಈ ಸ್ಟೇಟ್ಗೆ, ಆ ರಾಜ್ಯಕ್ಕೆ, ಈ ಸ್ಥಳಿಗೆ ಫ್ಲೈಟ್ ಇನ್ಕ್ರೀಸ್ ಮಾಡೋಂಥ ಒಂದು ಮೆಮೊರಂಡಮ್ ಕೊಟ್ಟಿದ್ದರು. ಹಾಗೆ ಅದು ಒಂದು ಉಡಾನ್ ಅಂತ ಸ್ಕೀಮ್ ಇತ್ತು. ಉಡಾನ್ ಸ್ಕೀಮಲ್ಲಿ ನಮಗೆ ಕಲಬುರಗಿಲಿ ಸ್ಕೀಮಲ್ಲಿ ಆ ಫ್ಲೈಟ್ಸ್ ನಮಗೆ ಕೊಟ್ಟಿದ್ದರು. ಸೊ ಆ ಸ್ಕೀಮು ರಿವೋಕ್ ಮಾಡೋಕ್ಕಂತ ಅದು ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರು ಸಾಹೇಬ್ರು ಲೆಟರ್ ಪ್ಯಾಡಲ್ಲಿ. ಹಾಗೂ ಮೇಜರ್ ಡೆಸ್ಟಿನೇಷನ್ ಈಗ ಹೇಗೆ ಕಲಬುರಗಿ ಡೆಲ್ಲಿ, ಕಲಬುರಗಿ ಬಾಂಬೆ, ಕಲಬುರಗಿ ಟು ಚೆನ್ನೈ, ಹಾಗೆ ಹಲವಾರು ಫ್ಲೈಟ್ಸ್ಗಳು ಕುಡಿ ಅಂತ ಮನವಿ ಮಾಡಿ ನಮ್ಮ ಮಿನಿಸ್ಟರಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದಾರೆ ಬಾಲರಾಜ್ ಗುತ್ತೇದಾರ್ ಸಾಹೇಬ್ರೆ. ನೋಡಿ, ಮತ್ತೊಂದು ಮೇನ್ ಏನಂದರೆ, ಇದು ನಮ್ಮ ಕಮಲಾಪುರಲ್ಲಿ ಒಂದು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಟೀಚರ್ ಟ್ರೈನಿಂಗ್ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇತ್ತು. ಅದು ಏನಂದರೆ, ಇದು ನಮ್ಮ ಟೀಚರ್ಸ್ ಟ್ರೈನಿಂಗ್. ಆ ಟ್ರೈನಿಂಗ್, ಆ ಸೆಂಟರ್ ಹೋದ ಏನು ಮಾಡಿದರು, ಸುಮಾರು 40 to 50 ವರ್ಷ ಕಮಲಾಪುರಲ್ಲೇ ಇತ್ತು. ಅದು ರೀಸೆಂಟ್ಲಿ ಏನು ಮಾಡಿದರು, ಕಲಬುರಗಿ ಶಿಫ್ಟ್ ಮಾಡಿದ್ರು. ಸೊ ಅದು ಅಲ್ಲೇ ಇರಬೇಕು, ಕಮಲಾಪುರಲ್ಲೇ ಇರಬೇಕು. ಕಮಲಾಪುರಲ್ಲಿ ಯಾಕೆ ಇರಬೇಕಂದ್ರೆ, ಅಲ್ಲೇ ಕಮಲಾಪುರಲ್ಲಿ ಮೇಜರ್ಸ್ ಟೀಚರ್ಸ್ ಇದ್ದಾರೆ. 2000 to 4000 ಟೀಚರ್ಸ್ ಇದ್ದಾರೆ ಮೇಜರ್ ಕಮಲಾಪುರ ತಾಲೂಕದಲ್ಲಿ. ಸೊ ಅದಕ್ಕಾಗಿ ನಮ್ಮ ಶಾಸಕರಾದ ಮಧು ಬಂಗಾರಪ್ಪ ಅವರಿಗೆ ಒಂದು ಮನವಿ ಪತ್ರ ಬರೆದು ಹಾಗೂ ಪರ್ಸ್ನಲ್ ಕಾಲ್ ಮಾಡಿ ಮಧು ಬಂಗಾರಪ್ಪ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಏನಂತಂದರೆ, ಆ ಇನ್ಸ್ಟಿಟ್ಯೂಷನ್ ಕಮಲಾಪುರಲ್ಲೇ ಇರಬೇಕು, ಕಮಲಾಪುರ ಬಿಟ್ಟು ಬೇರೆ ಕಡೆ ಹೋಗಬಾರ್ದಂತ ಮನವಿ ಮಾಡಿ ಪರ್ಸ್ನಲ್ ಕಾಲ್ ಮಾಡಿ ಹೇಳಿದರು. ಮತ್ತೊಂದೇನಪ್ಪ ಅಂದರೆ, ಇದು ನಮ್ಮ ರೈಲ್ವೆ ಡಿವಿಷನ್ಗೋಸ್ಕರ ನಮ್ಮ ಇದು ಯಾವ ಟ್ರೈನ್, ವಂದೇ ಭಾರತ್ ಟ್ರೈನು ಟೈಮಿಂಗ್ ರೀಶೆಡ್ಯೂಲ್ ಮಾಡಿ ಅಂತ ನಮ್ಮ ಜನರಲ್ ಮ್ಯಾನೇಜರ್ ಸೆಂಟ್ರಲ್ ರೈಲ್ವೇಸ್ ಅವ್ರಿಗೆ ಕೂಡ ಒಂದು ಮನವಿ ಪತ್ರ ಬರೆದು ಅವ್ರಿಗೆ ಕೂಡ ಒಂದು ನಮ್ಮ ರೀಶೆಡ್ಯೂಲ್ ಮಾಡಿ ಅಂತ ಮನವಿ ಪತ್ರ ಬರೆದಿದ್ದಾರೆ. ಸೊ ಮತ್ತೊಂದು ಬಾಲರಾಜ್ ಗುತ್ತೇದಾರ್ ಸಾಹೇಬ್ರೆ, ನೀವೇನೋ ನಮ್ಮ ಸಾಹೇಬರು ಲೋಕಸಭಾದಲ್ಲಿ ಏನೋ ಅವ್ರು ಮಾತಾಡಿಲ್ಲ, ಏನೋ ಕೇಳಿಲ್ಲ, ಕಲಬುರಗಿಗೋಸ್ಕರ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಿರಲ್ಲ, ನಾನೊಂದು ಪ್ರೂಫ್ ಇದೆ ನನ್ನ ಹತ್ರ, ಸ್ವಲ್ಪ ಕಣ್ಣು ತೆರೆದು ನೋಡಿ. ಇದು ನೋಡಿ. माननीय सदस्य sir, considering the special status granted to the region under Article 371J and the region's economic development, the then government had sanctioned railway division at Kalaburagi during the year 2014-15. It has been 10 long years since the people of Kalyan Karnataka have been waiting for the establishment of railway. ನೋಡಿದ್ರ ಬಾಲರಾಜ್ ಗುತ್ತೇದಾರ್ ಸಾಹೇಬ್ರೆ. ಸೊ ಹಾಗೆ ಇದು ನಮ್ಮ ಸಾಹೇಬರ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್. ಈಗ ನಾನೇನು ಕೇಳ್ತೀನಿ ಅಂದರೆ, ನಿಮಗೆ ನೀವು ಸೇಡಮಲ್ಲಿ ಈ ನಮ್ಮ ಚುನಾವಣೆಯಲ್ಲಿ ಒಂದು ಪ್ರಾಮಿಸ್ ಮಾಡಿದ್ರಿ ಏನಂತ, ಸೇಡಂ ಕ್ಷೇತ್ರ ಜನತೆಗೆ ನಾನು ಶಾಸಕನಾಗಲಿ ಬಿಡಲಿ,
ನಾನು ಆ್ಯಂಬುಲೆನ್ಸ್ ಫ್ರೀ ಸರ್ವಿಸ್ ನಿಮಗೆ ಮಾಡ್ತೀನಂತ ಅಂದ್ರಿ. ಬಟ್ ಈಗ ಸೇಡಂ ಕ್ಷೇತ್ರ ಜನ ನಾನು ಕೇಳಿದೆ, ಸೇಡಂ ಕ್ಷೇತ್ರದಲ್ಲಿ ಆ್ಯಂಬುಲೆನ್ಸ್ ಕಾಣ್ತಾನೆ ಇಲ್ಲ, ನಿಮ್ಮ ಆ್ಯಂಬುಲೆನ್ಸ್ ಎಲ್ಲಿದೆ? ಹಾಗೆ ಮತ್ತೊಂದು ಪ್ರಶ್ನೆ ನಿಮಗೆ, ನಮ್ಮ ಮುಸ್ಲಿಂ ಕಮ್ಯುನಿಟಿ, ನಮ್ಮ ಮುಸ್ಲಿಂ ಅಣ್ಣ ತಮ್ಮದರಿಗೆ ನೀವು ಒಂದು ಮಾತು ಕೊಟ್ಟಿದ್ದೀರಿ, ಏನಂತಂತಾರೆ, ನಾನು BJP ಅವರಿಗೆ ಯಾವತ್ತೂ ಕೈ ಜೋಡಿಸಲ್ಲ ಅಂತ ಹೇಳಿದ್ರಿ. ಆದರೆ ಇವತ್ತು ನೀವು ಕೈ ಜೋಡಿಸಿದ್ರಿ. ಅಲ್ಲಿಂದ ಕಾರ್ಯಕರ್ತರಿಗೆ ನೀವು ಧೋಕಾ ಕೊಟ್ಟುಬಿಟ್ಟಿದ್ರಿ, ಅಲ್ಲಿಂದ ಕಾರ್ಯಕರ್ತರಿಗೆ ನೀವು ಬಿಟ್ರೇಟ್ ಮಾಡಿದಿರಿ, ಹಾಗೂ ಇಂಥ ಹಲವಾರು ಮಾಡಿದ್ರಿ ನೀವು. ಅದೇನೋ ಮನೆ ಜಾಯ್ನಿಂಗ್ ಮಾಡಿದ್ರಿ, ಒಂದು 10-15 ನಮ್ಮಂಥ ಯುವಕರಿಗೆ ತಂದು ಜಾಯ್ನಿಂಗ್ ಮಾಡಿ ನಮ್ಮ ಸಾಯಿವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಭಾಳ ತಪ್ಪಾಗುತ್ತೆ. ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ JDS ಪಕ್ಷ ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತಾರ್ ಸಾಹೇಬ್ರೆ. ಸೊ ನಾನೊಂದು ನಿಮಗೆ ಕೇಳಬೇಕೇನಂತಂದರೆ, ನಮ್ಮ ಹೈದರಾಬಾದ್ ಕರ್ನಾಟಕಕ್ಕಾಗಿ BJP ಹಾಗೂ JDS ಕೊಡುಗೆ ಏನಿದೆ? ಇದೇ ನಮ್ಮ ಮಾಜಿ ಲೋಕಸಭಾ ಸಾಂಸದರಾದ ಉಮೇಶ್ ಜಾಧವ್ ಅವ್ರ ಕೊಡುಗೆ ಏನಿದೆ ಕಲಬುರಗಿಗೆ? ಅದೇ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು 371J ತಂದರು, ಸುಮಾರು ಇಂಥ ಹಲವಾರು ತಂದರು. ಅದು ಎಲ್ಲ ನಾವು ತೆಗೆದು ನೋಟ್ ಡೌನ್ ಮಾಡಬೇಕಾದ್ರೆ ಬೆಳಗಾಗುತ್ತೆ. ಅಂಥ ಹಲವಾರು ಕೆಲಸ ನಮ್ಮ RK ಸಾಹೇಬರು ಹೇಗಿದ್ದಾರೆ ಅಂದರೆ ಮಾತು ಕಮ್ಮಿ ಕೆಲಸ ಜಾಸ್ತಿ. ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ಮಾತು ಹೇಳ್ತೀನಿ ಬಾಲರಾಜ್ ಗುದ್ದಾರ್ ಸಾಹೇಬ್ರೆ, ನಿದ್ದೆ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ, ಎದ್ದು ನೋಡಿಬಿಡಿ ಸಾಹೇಬ್ರದ್ದು ಏನು ಪ್ರೋಗ್ರೆಸ್ ಕಾರ್ಡ್ ಇದೆ ನೋಡಿ. ये समाचार मैक्स मल्टी स्पेशलिटी हॉस्पिटल द्वारा प्रायोजित है, जो 24 घंटे 7 दिन आपातकालीन ट्रॉमा और क्रिटिकल केयर सेंटर है, और यह हागरगा सर्कल, रिंग रोड, गुलबर्गा में सुविधाजनक स्थान पर स्थित है.